ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂಥದ್ದು ಭಾಗ್ಯಕರವಾದಂಥ, ಹರ್ಷಕರವಾದಂಥ, ಆತ್ಮಿಕವಾದಂಥ, ಆದರ್ಶವಾದಂಥ ಅನುಭವ. ಯಾಕಂದರೆ ಪರಲೋಕ ಹೋದ ಮೇಲೆ ಕೂಡ ಎಫೆಸ 2ನೇ ಅಧ್ಯಾಯ ಕೀರ್ತನೆ 119:89ನೇ ವಚನದ ಪ್ರಕಾರವಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಬೇಕಾಗ್ತದೆ. ಹೌದು, ಆರಾಧನೆ ಇರ್ತದೆ, ಅದೇ ಸಂದರ್ಭದಲ್ಲಿ ದೇವರ ವಾಕ್ಯ ಧ್ಯಾನ ಕೂಡ ಇರ್ತದೆ. ಯಾಕಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಮುಂದಿನ ಯುಗಗಳಲ್ಲಿ ದೇವರ ವಾಕ್ಯದ, ಅಂದರೆ ವಿಶೇಷವಾಗಿ ಆತನ ಕೃಪೆಯ ಅತಿಶಯವನ್ನು ಯೇಸು ಸ್ವಾಮಿ ನಮಗೆ ವಿವರಿಸುವುದಾಗಿ ದೇವರ ವಾಕ್ಯ ಸ್ಪಷ್ಟತೆಯನ್ನು ನೀಡ್ತದೆ. ಹಾಗಾದರೆ ದೇವರ ವಾಕ್ಯದ ಕೃಪೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಎಷ್ಟು ಟೈಮ್ ಬೇಕು ನಮಗೆ? ಒಂದು 15 ನಿಮಿಷ ಮೆಸೇಜು, 20 ನಿಮಿಷ ಮೆಸೇಜು, 1 ಅವರ್ ಮೆಸೇಜಿನಲ್ಲಿ ಅಲ್ಲ, ಯುಗಗಳು ಬೇಕಂತೆ. ಏಜಸ್, that in the ages to come, that he will show the richness of his grace. ಆತನ ಕೃಪೆಯ ಅತಿಶಯವನ್ನು, ಸಿರಿವಂತಿಕೆಯನ್ನು ನಮಗೆ ದೇವರು ಹೇಳಿಕೊಡ್ತಾರೆ. ಆದ ಕಾರಣ ನಾವು ಈ ಭೂಮಿಯಲ್ಲಿರುವಾಗಲೇ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. ವಿ ಮಸ್ಟ್ ಸ್ಟಡಿ ಗಾಡ್ಸ್ ವರ್ಡ್. ಅದನ್ನೇ ಈಗ ನಾವು ಮಾಡ್ತಾ ಇದ್ದೇವೆ. 6ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 1-26 ವಚನಗಳಲ್ಲಿ 15 ಕ್ರಿಸ್ತನ ಸ್ವಭಾವಗಳು, 15 ಕ್ಯಾರೆಕ್ಟರ್ಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ 15 ಸ್ವಭಾವಗಳು ನಾವು 1-26 ವಚನಗಳಲ್ಲಿ ಓದಿಕೊಳ್ತೇವೆ. ಒಂದೊಂದಾಗಿ ನಾವು ಅದನ್ನು ನೋಡಿಕೊಳ್ಳೋಣ ಬನ್ನಿರಿ. ಮೊದಲನೇದಾಗಿ ಕ್ರಿಸ್ತನ ಸ್ವಭಾವ ಏನಂದರೆ, ದೇವರ ವಾಕ್ಯದ ಕಡೆಗೆ ಸೂಚಿಸುವುದು ಆತನ ಒಂದು ಸ್ವಭಾವ. ಫರಿಸಾಯರಲ್ಲಿ ಕೆಲವರು ಬಂದು ಯೇಸು ಸ್ವಾಮಿ ಹತ್ರ, ಯಾಕೆ ನಿನ್ನ ಶಿಷ್ಯರು ತೆನೆಗಳನ್ನು ಕಿತ್ತು, ಅದು ಈ ಒಂದು ಸಬ್ಬತ್ ದಿನ, ವಿಶ್ರಾಂತಿಯ ದಿನ ಅವರು ತಿನ್ನುತ್ತಿದ್ದಾರಲ್ಲ ಅಂತ ಹೇಳಿದಾಗ ಯೇಸು ಸ್ವಾಮಿ ಯಾವ ರೀತಿಯಾಗಿ ಆನ್ಸರ್ ಕೊಡ್ತಾರೆ ಎಂಬುದಾಗಿ ನೋಡುವಾಗ, ನೀವು ಓದಲಿಲ್ವಾ ದಾವಿದನ ಬಗ್ಗೆ? ದಾವಿದ ಮತ್ತು ಅವನ ಸಂಗಡಿಗರು ಹಸಿವೆಯಾದಾಗ ದೇವರ ಮನೆಯೊಳಕ್ಕೆ ಹೋಗಿ ಯಾಜಕರು ಹೊರತು ಬೇರೆ ಯಾರೂ ತಿನ್ನಬಾರದಂಥ ನೈವೇದ್ಯ ರೊಟ್ಟಿಗಳನ್ನು ತಿಂದ್ರಲ್ಲ ಎಂಬುದಾಗಿ ಹೇಳ್ತಾರೆ. ಹೇಳುವಾಗ ಒಂದು ವಿಷಯ ಏನಂದರೆ, ನೀವು ಓದಲಿಲ್ಲವು, ಹ್ಯಾವ್ ಯು ನಾಟ್ ರೆಡ್? ಹಾಗಾದರೆ ಹಿ ಟೇಕ್ಸ್ ಪೀಪಲ್ ಬ್ಯಾಕ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಯೇಸು ಸ್ವಾಮಿಯ ಒಂದು ಕ್ಯಾರೆಕ್ಟರ್, ಒಂದು ಸ್ವಭಾವ ಏನಂದರೆ, ಏನೋ ಒಂದು ಸಮಸ್ಯೆ, ಏನೋ ಒಂದು ಪ್ರಾಬ್ಲಮ್, ಏನೋ ಒಂದು ಸಂದಿಗ್ಧ ಪರಿಸ್ಥಿತಿ, ಕ್ರೈಸಿಸ್ ಅಥವಾ ಗಲಿಬಿಲಿ, ಯೇಸು ಸ್ವಾಮಿ ಏನು ಮಾಡಿಬಿಡ್ತಿದ್ರು? ವಾಕ್ಯ. ಮೊದಲನೇ ಅರಸುಗಳ ಗ್ರಂಥ 21ನೇ ಅಧ್ಯಾಯದಲ್ಲಿ ದಾವಿದನು ಆ ರೀತಿಯಾಗಿ ಮಾಡಿದ್ದು ನಿಜ. ಆದ ಕಾರಣ ಯೇಸು ಸ್ವಾಮಿ ಈಗ ಓದಲಿಲ್ವಾ ನೀವು 1ನೇ ಅರಸು 21ನೇ ಅಧ್ಯಾಯ ಅನ್ನುವ ರೀತಿಯಲ್ಲಿ, 6ನೇ ವಚನ ಅಂತ ಹೇಳುವ ರೀತಿಯಲ್ಲಿ ಇದೆ ಈ ಮಾತು. ಅದು ಯೇಸು ಸ್ವಾಮಿಯ ಒಂದು ಸ್ವಭಾವ. ಹಿ ರೆಫರ್ಸ್ ಬ್ಯಾಕ್ ಟು ದ ಸ್ಕ್ರಿಪ್ಚರ್. ವಾಕ್ಯದೆಡೆಗೆ ಜನರನ್ನು ನಡೆಸ್ತಾ ಇದ್ರು. 2ನೇದಾಗಿ ಯೇಸುವಿನ ಸ್ವಭಾವದ ಬಗ್ಗೆ 5ನೇ ವಚನ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 5ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ತಾನು ಸಬ್ಬತ್ತಿಗೂ ಒಡೆಯನು ಅಂತ, ಲಾರ್ಡ್ ಆಫ್ ಸಬತ್.
ಮೊದಲನೇದಾಗಿ ವಾಕ್ಯದ ಕಡೆಗೆ ಜನರನ್ನು ತಿರುಗಿಸುವಂಥದ್ದು, ನಡೆಸುವಂಥದ್ದು, ಕೇಂದ್ರಿಸುವಂಥದ್ದು, ಸೂಚಿಸುವಂಥದ್ದು ಅಷ್ಟೇ ಅಲ್ಲ, ಆತನು ಸಬ್ಬತ್ತಿಗೂ ಒಡೆಯನಾಗಿರುವಂಥ ಅದು ಕೂಡ ಆತನ ಸ್ವಭಾವವಾಗಿದೆ. ಈಸ್ ಅ ಲಾರ್ಡ್, ಆತನ ಕರ್ತನು, ಸಬ್ಬತ್ತಿಗೂ ಕರ್ತನು, ಎಲ್ಲದಕ್ಕೂ ಕರ್ತನು. ಮೂರನೇದಾಗಿ 6ನೇ ವಚನದಲ್ಲಿರುವಂಥ ಒಂದು ಮಾತು ಗಮನಿಸಬೇಕು. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ, ಇನ್ನೊಂದು ಸಬ್ಬತ್ ದಿನದಲ್ಲಿ ಯೇಸು ಸ್ವಾಮಿ ಸಭಾಮಂದಿರಕ್ಕೆ ಪ್ರವೇಶ ಮಾಡಿ ಬೋಧಿಸಿದರು. ದೇವರ ವಾಕ್ಯ ಬೋಧನೆ ಮಾಡ್ತಿದ್ರು. ಇದು ಕೂಡ ಆತನ ಒಂದು ಸ್ವಭಾವ, ಗುಣ. ಏನದು? ಸಬ್ಬತ್ ದಿನದಲ್ಲಿ ಹೋಗಿ ದೇವರ ವಾಕ್ಯ ಬೋಧಿಸುವುದು. ಟೀಚರ್ ಅಂದರೆ ಆತನ ಸ್ವಭಾವ, ಒಂದು ಸ್ವಾಭಾವಿಕವಾಗಿ ಆತನು ಬೋಧನೆ ಮಾಡೋದು, ಜನರಿಗೆ ದೇವರ ವಾಕ್ಯ ಹೇಳುವಂಥದ್ದು ಒಂದು ಸ್ವಭಾವ. ಮತ್ತು ಆ ರೀತಿಯಾಗಿದ್ದಾಗ ಯಾರೋ ಒಬ್ಬ ಕೈ ಬತ್ತಿದಂಥ ಒಬ್ಬ ಮನುಷ್ಯನು ಆ ಕೂಟದಲ್ಲಿದ್ದ, ಆಲಯದಲ್ಲಿ. ಈಗ ನೋಡಿ ಯೇಸುಸ್ವಾಮಿ ಏನು ಮಾಡ್ತಾರೆ ಎಂಬುದಾಗಿ ಅಲ್ಲಿದ್ದಂಥ ಧರ್ಮಶಾಸ್ತ್ರಿಗಳು, ಪರಿಸಾಯರು ನೋಡ್ತಾ ಇದ್ದಾಗ, ಸ್ವಸ್ಥ ಮಾಡ್ತಾರೆ ಏನು ನೋಡೋಣ ಅಂತ ನೋಡ್ತಾ ಇದ್ರಂತೆ. ಹೊಂಚು ಹಾಕಿ ನೋಡ್ತಾ ಇದ್ದಾಗ ಯೇಸುಸ್ವಾಮಿ ಅವರ ಆಲೋಚನೆಗಳನ್ನು ತಿಳಿದು, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 8ನೇ ವಚನದಲ್ಲಿ, ಹಿ ಈಸ್ ಅ ಡಿಸರ್ನರ್, ವಿವೇಚಿಸುವಂಥ ಒಂದು ಗುಣ ಯೇಸುಸ್ವಾಮಿಯಲ್ಲಿತ್ತು. ಯಾಕಂತೇಳಿದರೆ ಇದೆಲ್ಲ ಯೇಸುಸ್ವಾಮಿಗೆ ಹೇಗೆ ಬಂತು ಎಂಬುದಾಗಿ ಕೇಳುವಾಗ, ಹೌದು, ದೇವರಾತ್ಮನ ಅಭಿಷೇಕ ಆತನು ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 21, 22 ವಚನಗಳಲ್ಲಿ ನೋಡುವಾಗ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾಗ 23ನೇ ವಚನ, ಪವಿತ್ರಾತ್ಮನು ದೇಹಾಕಾರವಾಗಿ ಆತನ ಮೇಲೆ ಇಳಿದು ಬರುವಂಥದ್ದು. ಹಾಗಾದರೆ ಪವಿತ್ರಾತ್ಮನ ಶಕ್ತಿಯಿಂದ ಆತನಿಗೆ ವಿವೇಚನೆ ಸಿಕ್ತು. ನಾವು ಕೂಡ ಪವಿತ್ರಾತ್ಮನ ವರಗಳು, 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ವಿವೇಚನೆ ಎಂಬ ವರ ಕೂಡ ಇದೆ. ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ, ಆತ್ಮನ ವರ, ಪವಿತ್ರ ಆತ್ಮನ ವರ. ಅಲ್ಲಿ ಯೇಸುಸ್ವಾಮಿ ವಿವೇಚಿಸಿದ್ರಂತ, ಅವರ ಆಲೋಚನೆಗಳನ್ನು ವಿವೇಚಿಸಿದ್ರು. ಅದು ಕೂಡ ಆತನ ಸ್ವಭಾವವಾಗಿತ್ತು. ಇಟ್ ವಾಸ್ ಪಾರ್ಟ್ ಆಫ್ ಹಿಸ್ ಕ್ಯಾರೆಕ್ಟರ್ ಆರ್ ನೇಚರ್. ಆಮೇಲೆ 9ನೇ ವಚನದಲ್ಲಿ ಒಂದು ಪ್ರಶ್ನೆ ಯೇಸುಸ್ವಾಮಿ ಅಲ್ಲಿರುವಂಥ ಧರ್ಮಶಾಸ್ತ್ರಿಗಳು, ಪರಿಸಾಯರು ಕೇಳ್ತಾರೆ. ಅದೇನಂತ ಹೇಳಿದ್ರೆ, ಸಬ್ಬತ್ ದಿನದಲ್ಲಿ ಒಳ್ಳೆಯದನ್ನು ಮಾಡುವುದು ಧರ್ಮಶಾಸ್ತ್ರಕ್ಕೆ ಸಮ್ಮತವೋ ಅಥವಾ ಕೆಟ್ಟದ್ದನ್ನು ಮಾಡುವುದು? ಸಬ್ಬತ್ ದಿನದಲ್ಲಿ ಒಳ್ಳೆಯದನ್ನು ಮಾಡಬೇಕು. ಹಾಗಾದರೆ ಯೇಸುಸ್ವಾಮಿ ಯಾಕೆ ಒಳ್ಳೆಯದನ್ನು ಮಾಡುವುದರ ಬಗ್ಗೆ ಮಾತಾಡಿದರೆ ಅಂದರೆ, ಆತನು ಒಳ್ಳೆಯ ಆತನು, ಈಸ್ ಗುಡ್. ದೇರ್ಫೋರ್ ಈಸ್ ಸ್ಪೀಕಿಂಗ್ ಅಬೌಟ್ ಡೂಯಿಂಗ್ ಗುಡ್, ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ. ದುರಾಲೋಚನೆಯ ಮನಸ್ಸಿದ್ದರೆ ಅವರು ದುರಾಲೋಚನೆಯ ಕೃತ್ಯಗಳನ್ನೇ ಮಾಡ್ತಾರಲ್ವಾ? ಸರಿ. ಆಮೇಲೆ ಇನ್ನೊಂದು ವಿಷಯ, 6ನೇದು, ಪ್ರಾಣ ಉಳಿಸುವುದೋ ಅಥವಾ ಪ್ರಾಣ ಅಳಿಸುವುದೋ? ಯೇಸು ಅಂತೇಳಿದರೆ ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಮತ್ತಾಯ 1:21. ಯಾಕಂದರೆ ಆತನೇ ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಯುವನು. ಆದ ಕಾರಣ ಪ್ರಾಣ ಉಳಿಸುವುದು ಅಂತ ಹೇಳುವಾಗ ಆತನ ರಕ್ಷಕನ ಸೇವೆಯ ಸ್ವಭಾವದ ಬಗ್ಗೆ ನಾವು ನೋಡ್ತೇವೆ. ಸೇವೆ ಅಷ್ಟೇ ಅಲ್ಲ, ಆತನ ಸ್ವಭಾವ ಕೂಡ. ಹೌದು, ಪ್ರಾಣ ಉಳಿಸುವಂಥದ್ದು.
ಒಂದು ಸಾರಿ ಶಿಷ್ಯರು, ಆನಂತರ ನಾವು ಇದರ ಬಗ್ಗೆ ಲೂಕನ್ ಬರೆದ ಸುವಾರ್ತೆಯಲ್ಲಿನೇ ನೋಡ್ತೇವೆ, ಶಿಷ್ಯರು ಒಂದು ಊರನ್ನೇ ಬೆಂಕಿ ಬರಮಾಡಿ ನಾಶ ಮಾಡಬೇಕಂತಿದ್ದಾಗ ಯೇಸು ಸ್ವಾಮಿ ಅವರನ್ನು ಗದರಿಸಿ, ಮನುಷ್ಯಕುಮಾರನು ಬಂದಿದ್ದು ಪ್ರಾಣ ಉಳಿಸ್ಲಿಕ್ಕೆ, ಅಳಿಸ್ಲಿಕ್ಕಲ್ಲ ಅಂತ ಹೇಳ್ತಾರೆ. ಸರಿ, ಅದ ಕಾರಣ ಆತನ ಸ್ವಭಾವದ ಬಗ್ಗೆ, ಯೇಸು ಕ್ರಿಸ್ತನ ಸ್ವಭಾವಗಳು, 15 ಸ್ವಭಾವಗಳು ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 1ರಿಂದ 26 ವಚನಗಳಲ್ಲಿ ಕ್ರಿಸ್ತನ 15 ಸ್ವಭಾವಗಳು, 15 ಸ್ವಭಾವಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ 6ನೇದು ಈಗ ಮುಗಿತು, ಇನ್ನು 10 ಸ್ವಭಾವಗಳನ್ನು ನಾವು ನೋಡಿಕೊಳ್ಬೇಕಾಗ್ತದೆ. ಆದ ಕಾರಣ ಸ್ವಲ್ಪ ವೇಗವಾಗಿ ಹೋಗಲಿಕ್ಕೆ ಇದ್ದೇವೆ. 12ನೇ ವಚನ, ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯದ 12ನೇ ವಚನದಲ್ಲಿ ಯೇಸು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ನೋಡ್ತೇವೆ. ವಾವ್! ಆತನ ಸ್ವಭಾವ ಪ್ರಾರ್ಥಿಸುವ ಸ್ವಭಾವ ಅಥವಾ ವಿಜ್ಞಾಪಿಸುವ ಸ್ವಭಾವ. ರಾತ್ರಿಯೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. 8ನೇದಾಗಿ 13ನೇ ವಚನ, ಲೂಕ 6:13, ಬೆಳಗಾದ ಮೇಲೆ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸ್ಕೊಂಡ್ರು. ಹಾಗಾದ್ರೆ ಭಾಳ ಜನ ಇದ್ದರು. ಅವರಲ್ಲಿ 12 ಜನನ ಆರಿಸ್ಕೊಳ್ತಾರೆ. ಹಾಗಾದರೆ ಹಿ ಚೂಸಸ್, ಆತನ ಸ್ವಭಾವ ಆಯ್ಕೆಯ ಸ್ವಭಾವ. ಸ್ವಭಾವ ಅಂತ ಹೇಳಿದಾಗ ಯಾವಾಗಲೂ ಇನ್ನೂ ಆರಿಸ್ಕೊಳ್ತಾನೆ ಇರ್ತಾರೆ ಯೇಸು ಸ್ವಾಮಿ. ಆತನ ಸ್ವಭಾವ 2000 ವರ್ಷಗಳಿಂದಲೂ ಆತನು ವಿಜ್ಞಾಪಿಸ್ತಾ ಇದ್ದಾರೆ, ಆತನ ರಕ್ಷಿಸ್ತಾ ಇದ್ದಾರೆ, ಆತನ ಬೋಧಿಸ್ತಾ ಇದ್ದಾರೆ, ಆತನ ವಿವೇಚಿಸ್ತಾ ಇದ್ದಾರೆ, ಆತನ ಒಳ್ಳೆಯವರಾಗಿದ್ದಾರೆ, ಆತನ ಆಯ್ಕೆ ಮಾಡೋರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅದೇ 13ನೇ ವಚನ, ಲೂಕ 6:13 2ನೇ ಭಾಗದಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರು ಎಂದು ಹೆಸರಿಟ್ಟರು. ಇವತ್ತಿಗೂ ಯೇಸು ಸ್ವಾಮಿ ಹೆಸರು ಮತ್ತು ಜವಾಬ್ದಾರಿಕೆಯನ್ನು, ಅಪೊಸ್ತಲರು ಅಂದರೆ ಕಳುಹಿಸಲಾದಂಥವರು, ದೇವರಿಂದ ಕಳುಹಿಸುವಿಕೆಯನ್ನು ಹೊಂದಿದವರು, ದೇವರಿಂದ ಸಾಗುವ ಕರೆಯನ್ನು ಹೊಂದಿದವರು. ಹಾಗಾದರೆ ಒಂದು ಕರೆ, ಒಂದು ಹೆಸರು, ಹೌದು, ಒಂದು ಗುರುತು ಅಂತ ಕೂಡ ಹೇಳ್ಬೋದು. ಐಡೆಂಟಿಟಿ. ಅಪೊಸ್ತಲರು, ಜೀಸಸ್ ಗಿವ್ಸ್ ಅನ್ ಐಡೆಂಟಿಟಿ. ಯೇಸು ನಮಗೆ ಗುರುತಿಸುವಿಕೆಯನ್ನು ನೀಡುವವರಾಗಿದ್ದಾರೆ. ಲೂಕನ್ ಬರೆದ ಸುವಾರ್ತೆ ನಾವು 6ನೇ ಅಧ್ಯಾಯ 1ರಿಂದ 26 ವಚನಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಈಗ 10ನೇ ವಿಷಯವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇನಂತ ಹೇಳಿದ್ರೆ 1ರಿಂದ 26 ವಚನಗಳಲ್ಲಿ ಕ್ರಿಸ್ತನ 15 ಗುಣಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ ನಾವು 10ನೇದು ನೋಡಿಕೊಳ್ತಿದ್ದೇವೆ. ಅದೇನಂತ ಹೇಳಿದ್ರೆ ಜನರು ದೊಡ್ಡ ಸಮೂಹವಾಗಿ, 18ನೇ ವಚನ, ಯೇಸು ಸ್ವಾಮಿ ಹತ್ರ ಬರ್ತಾರೆ. ದುರಾತ್ಮಗಳಿಂದ ಪೀಡಿತರಾದವರೆಲ್ಲ ಬರ್ತಾರೆ. ಆವಾಗ ಕೆಲವರು ಆತನನ್ನು ಮುಟ್ಟಬೇಕಂತಿದ್ರು. ಯಾಕಂತೇಳಿದರೆ ಯೇಸು ಸ್ವಾಮಿಯಿಂದ ಶಕ್ತಿಯು ಹೊರಟು ಅವರೆಲ್ಲರನ್ನು ಸ್ವಸ್ಥ ಮಾಡಿತು. ಯಾವ ರೀತಿಯಾಗಿ ಒಬ್ಬ ಮಹಿಳೆ ಆತನ ವಸ್ತ್ರದ ಒಂದು ಮೂಲೆಯನ್ನಾದರೂ ಅಂಚನ್ನಾದರೂ ಮುಟ್ಟಬೇಕು ಎಂಬುದಾಗಿ ಮುಟ್ಟಿ ಸ್ವಸ್ಥತೆಯನ್ನು ಹೊಂದಿದ ಹಾಗೆ ಇಲ್ಲಿ ಮಾಸ್ ಜನರು ಗುಂಪು ಗುಂಪಾಗಿ ಸ್ವಸ್ಥತೆಯನ್ನು ಹೊಂದಿದ್ದಾರೆ. ಆಮೇಲೆ ಯೇಸು ಸ್ವಾಮಿ ಶಿಷ್ಯರ ಕಡೆ ನೋಡಿ ಮೆಸೇಜ್ ಕೊಡ್ತಾ ಇದ್ದಾರೆ. ಬಡವರಾದ ನೀವು ಧನ್ಯರು, ನೀವು ಬಡವರಾದ ನೀವು ಧನ್ಯರು. ಯಾಕಂದರೆ ತಾನು ಆತ್ಮದಲ್ಲಿ ಬಡ ಆತ್ಮ
ಹೊಂದಿದ ವ್ಯಕ್ತಿಯಾಗಿದ್ದರು ಯೇಸು ಸ್ವಾಮಿ. ಅದು ತನ್ನ ಬಗ್ಗೆನೇ ಇದೆ, ಆದ ಕಾರಣ ಬೇರೆಯವ್ರಿಗೆ ಸಾರ್ತಾ ಇದ್ದಾರೆ. 21ನೇ ವಚನ, ಈಗ ಹಸಿದವರಾದ ನೀವು ಧನ್ಯರು. ಹೌದು, ಯೇಸು ಸ್ವಾಮಿ ಕೂಡ ಹಸಿದ ವ್ಯಕ್ತಿ, ನೀತಿಗಾಗಿ ಹಸಿದ ವ್ಯಕ್ತಿ, ದೇವರಿಗಾಗಿ ಹಸಿದ ವ್ಯಕ್ತಿ. ನೀವು ಧನ್ಯರು ಅಂತ ಹೇಳಿದಾಗ ತನ್ನ ಬಗ್ಗೆ ಅದು ಸೂಚಿಸುವಂಥದ್ದಾಗಿದೆ. ಮತ್ತು ಅಳುವವರಾದ ನೀವು ಧನ್ಯರು, 21ನೇ ವಚನ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ದುಃಖದ ವ್ಯಕ್ತಿ. ಯೆಶಾಯ 53ನೇ ಅಧ್ಯಾಯದ ಪ್ರಕಾರ. ಯಾಕಂದರೆ ಆತನು ತನ್ನ ಭೂಮಿಯ ಕಾಲ ಅಥವಾ ಭೂಮಿಯ ಜೀವನದಲ್ಲಿ ಅಥವಾ ಭೂಲೋಕದ ಜೀವನದಲ್ಲಿ ಯೇಸು ಸ್ವಾಮಿ ಇಬ್ರಿ 5 ಮತ್ತು 7ನೇ ವಚನದಲ್ಲಿ, ಹೌದು, ಮತ್ತು 8ನೇ ವಚನ, ಅವೆರಡೂ ಕೂಡ ಒಂದಕ್ಕೊಂದು ಸಂಬಂಧ ಇದೆ. ಆತನು ವಿಧೇಯತೆಯನ್ನು ಕಲ್ತ್ಕೊಂಡು, ಆದರೆ ಅದೇ ಸಂದರ್ಭದಲ್ಲಿ ಆತನು ಪ್ರಾರ್ಥನೆಯಲ್ಲಿ ಅಳುತ್ತಾ ಇದ್ದನು ಎಂಬುದಾಗಿ. ಮತ್ತು ಹಾಗೆ ಮುಂದುವರಿಯುವ ಪಕ್ಷದಲ್ಲಿ, ಮನುಷ್ಯಕುಮಾರನಾದ ನನ್ನ ನಿಮಿತ್ತ ನಿಮ್ಮನ್ನು ದ್ವೇಷ ಮಾಡಿ ಹಿಂಸೆ ಬಹಿಷ್ಕರಿಸಿ ನಿಂದಿಸಿದರೆ ಎಂಬುದಾಗಿ ಹೇಳಿಬಿಟ್ಟು ನೀವು ಸಂತೋಷಪಡ್ರಿ ಎಂಬುದಾಗಿ ಉತ್ತೇಜನ ಕೊಡುವಂಥದ್ದು ಯೇಸು ಸ್ವಾಮಿಯ ಒಂದು ಸ್ವಭಾವ. ಲೂಕ 6:20 2ನೇ ವಚನ ಉತ್ತೇಜನ ಕೊಡುವಂಥದ್ದು. ಅದೇ ಸಂದರ್ಭದಲ್ಲಿ ಅದೇ 23 ಕೂಡ 22-23 6:23 2ನೇ ವಚನದಲ್ಲಿ, ಈಗ ಪರಲೋಕದಲ್ಲಿ ನಿಮ್ಮ ಬಹುಮಾನ ದೊಡ್ಡದಾಗಿರುವಂಥ ಈ ರಿವಾರ್ಡ್ಸ್, ಆತನ ಸ್ವಭಾವ ಪ್ರತಿಫಲ ಕೊಡುವಂಥದ್ದು ನನ್ನ ಕೈಯಲ್ಲಿದೆ ಅಂತ ಪ್ರಕಟಣೆಯಲ್ಲಿ ಕೂಡ ಆತನ ಕೊನೆಯ ಅಧ್ಯಾಯದಲ್ಲಿ ಹೇಳುವ ಆತನಾಗಿದ್ದಾನೆ. 15ನೇ ಒಂದು ಸ್ವಭಾವ ಬಹುಮಾನ ಕೊಡುವಂಥದ್ದು. ಎಷ್ಟು ಬಹುಮಾನ ಅಂತ ಹೇಳ್ಬಿಟ್ಟು ನೋಡುವಾಗ 6ನೇ ಅಧ್ಯಾಯ 23ನೇ ವಚನ, ನೀವು ಸಂತೋಷಪಡ್ರಿ, ಉಲ್ಲಾಸದಿಂದ ಕುಣಿದಾಡ್ರಿ, ಈಗ ಪರಲೋಕದಲ್ಲಿ ನಿಮ್ಮ ಬಹುಮಾನ ದೊಡ್ಡದಾಗಿರುವುದು. ವಾವ್, ದೊಡ್ಡ ಬಹುಮಾನ, ದೊಡ್ಡ ದೇವರು ನಮಗೆ ಕೊಡುವ ಆತನಾಗಿದ್ದಾನೆ. ಆದ ಕಾರಣ ಹಿಂಸೆ ಕಷ್ಟ ಬಂದರೆ ಅವುಗಳಿಂದ ನಾವು ಪ್ರತಿಫಲ ಇದೆ ಎಂಬುದನ್ನು ತಿಳಿದುಕೊಳ್ಬೇಕ್ರಿ. ಹೌದು, ಯೇಸು ಸ್ವಾಮಿಯ ಒಂದು ಗುಣಗಳು 15 ಗುಣಗಳನ್ನು ನಾವು ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 1-26 ವಚನಗಳಲ್ಲಿ ಕ್ರಿಸ್ತನ 15 ಸ್ವಭಾವಗಳು, ವಾಕ್ಯದ ಕಡೆಗೆ ನಡೆಸೋದು, ಕರ್ತನಾಗಿರುವುದು, ಬೋಧಿಸುವಂಥದ್ದು, ವಿವೇಚಿಸುವಂಥದ್ದು, ಒಳ್ಳೆಯ ಆತನು ರಕ್ಷಕನು ವಿಜ್ಞಾಪಿಸುವಂಥದ್ದು, ಹೆಸರು ಕೊಡುವಂಥದ್ದು, ಹೌದು, ಶಕ್ತಿಯುತನಾಗಿರುವುದು, ಬಡವನಾಗಿರುವಂಥದ್ದು, ಹಸಿದಾತನಾಗಿರುವುದು, ದುಃಖ ಪಡುವಂಥದ್ದು, ಉತ್ತೇಜನ ಕೊಡುವಂಥದ್ದು, ಪ್ರತಿಫಲ ಕೊಡುವಂಥದ್ದು. ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 1-26 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.